ಕುಡಿದ ನಶೆಯಲ್ಲಿ ಕ್ಯಾಬ್ ಚಾಲಕನ ಮೇಲೆ ಯುವತಿ ಹಲ್ಲೆ ಮಾಡಿರೋ ಘಟನೆ ಇದು. ನಡು ರಸ್ತೆಯಲ್ಲೇ ಕಿರಿಕ್ ಮಾಡಿದ್ದಾರೆ, ಅಸಭ್ಯ ಸನ್ನೆ ತೋರಿಸಿದ್ದಾರೆ, ನಿಂದನೆಯ ಆರೋಪ ಕೇಳಿ ಬಂದಿದೆ. ಕುಡಿದ ನಶೆಯಲ್ಲಿ ಕ್ಯಾಬ್ ಚಾಲಕನ ಮೇಲೆ ಯುವತಿ ಹಲ್ಲೆ ಮಾಡಿರೋ ಘಟನೆ ಹುಳಿಮಾವಿನ ದೇವರ ಚಿಕ್ಕನಹಳ್ಳಿ ಮುಖ್ಯ ರಸ್ತೆಯಲ್ಲಿ ಘಟನೆಯಾಗಿದೆ. ನಡು ರಸ್ತೆಯಲ್ಲೇ ಕಿರಿಕ್ ಮಾಡಲಾಗಿದೆ ಅಂತೆ, ಅಸಭ್ಯ ಸನ್ನೆ ತೋರಿಸಿದ್ದಾರೆ, ನಿಂದನೆ ಮಾಡಿದ್ದಾರೆ ಎನ್ನುವಂಥ ಆರೋಪ ಹುಳಿಮಾವಿನ ದೇವರ ಚಿಕ್ಕನಹಳ್ಳಿ ಮುಖ್ಯ ರಸ್ತೆಯಲ್ಲಿ ನಡೆದಿರುವಂಥ ಘಟನೆ. ಜೆಪಿ ನಗರ ಕೋರಮಂಗಲ ಭಾಗದ ಇಬ್ಬರು ಯುವತಿಯರಿವರು ಸ್ನೇಹಿತರ ಜೊತೆಗೆ ಖಾಸಗಿ ಹೋಟೆಲ್ಗೆ ಬಂದಿದ್ದರು. ಯುವತಿಯರು ವಾಪಸ್ ಹೋಗುವಾಗ ಕ್ಯಾಬ್ ಚಾಲಕನೊಂದಿಗೆ ಕಿರಿಕ್ ಮಾಡಿಕೊಂಡಿದ್ದಾರೆ. ನೋಡಿ, ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಇಬ್ಬರು ಯುವತಿಯರು ಕುಡಿದ ನಶೆಯಲ್ಲಿ, ಕುಡಿದ ಮತ್ತಲ್ಲಿ ಕ್ಯಾಬ್ ಚಾಲಕನ ಮೇಲೆ ಯುವತಿಯರು ಹಲ್ಲೆ ಮಾಡಿದಾರಂತೆ. ಕಿರಿಕ್ ತೆಗೆದ್ರು, ಅಸಭ್ಯ ಸನ್ನೆ ತೋರಿಸಿದ್ದಾರೆ, ನಿಂದನೆ ಮಾಡಿದ್ದಾರೆ ಎನ್ನುವಂಥ ಆರೋಪ ಇದು. ಬೆಂಗಳೂರಿನ ಹುಳಿಮಾವಿನ ದೇವರ ಚಿಕ್ಕನಹಳ್ಳಿ ಮುಖ್ಯ ರಸ್ತೆಯಲ್ಲಿ ಘಟನೆಯಾಗಿದೆ. ಬೈಕ್ನಿಂದ ಕ್ಯಾಬ್ ಹಿಂದೆ ಟಚ್ ಮಾಡಿದ್ದಾರೆ ಯುವತಿಯರು. ಯುವತಿಯರನ್ನ ಪ್ರಶ್ನೆ ಮಾಡಿದ್ದಕ್ಕೆ ಕ್ಯಾಬ್ ಚಾಲಕ ಅಹಮದ್ ಈ ವೇಳೆ ನಿಂದಿಸಿ ಬೈಕ್ನಲ್ಲಿ ಎಸ್ಕೇಪ್ ಆಗೋದಕ್ಕೆ ಬೈಕ್ನಿಂದ ಕ್ಯಾಬ್ನ ಹಿಂದೆ ಟಚ್ ಮಾಡಿದ್ರು. ಇದನ್ನ ಕ್ಯಾಬ್ ಚಾಲಕ ಅಹಮದ್ ಪ್ರಶ್ನೆ ಮಾಡಿದ್ರು. ಈ ವೇಳೆ ನಿಂದಿಸಿ ಬೈಕ್ನಲ್ಲಿ ಹೋಗೋದಕ್ಕೆ ಎಸ್ಕೇಪ್ ಆಗಿದ್ದಾರೆ. ಎಸ್ಕೇಪ್ ಆಗ್ತಿದ್ದ ಯುವತಿಯರನ್ನ ಸ್ಥಳೀಯರು ತಡೆದು ನಿಲ್ಲಿಸಿದ್ದಾರೆ. ಈ ವೇಳೆ ಕೈಗೆ ಚೈನ್ ಸುತ್ತಕೊಂಡು ಕ್ಯಾಬ್ ಚಾಲಕನ ಮೇಲೆ ಹಲ್ಲೆ ಮಾಡಿದಾರಂತೆ. ಈ ವೇಳೆ ಅಸಭ್ಯ ಸನ್ನೆ ತೋರಿಸಿ ನಿಂದಿಸಿರುವಂತ ಆರೋಪ ಇದು. ಫೋನ್ ಕಿತ್ಕೊಂಡೆ ಫೋನ್ ಫೋನ್ ಕಿತ್ಕೊಂಡೆ ಫೋನ್ ಫೋನ್ ಕಿತ್ಕೊಂಡೆ ಫೋನ್ ಫೋನ್ ಕಿತ್ಕೊಂಡೆ ಫೋನ್ ಸಾಕು ಇಲ್ಲಿ ಓಡಲ್ಲ ಒಳಗಡೆ ಹೋಗಿ ಹೋಗಿ ಸಾಕು ಇಲ್ಲಿ ಓಡಲ್ಲ ಒಳಗಡೆ ಹೋಗಿ ಹೋಗಿ ಸಾಕು ಇಲ್ಲಿ ಓಡಲ್ಲ ಒಳಗಡೆ ಹೋಗಿ ಹೋಗಿ ಲೀಸಾ ಮತ್ತು ಮ್ಯಾಥ್ಯೂ ಅಂತ ಇಬ್ಬರು ಯುವತಿಯರ ಈ ಘಟನೆಯನ್ನು ಗಮನಿಸ್ತಾ ಇದ್ದೀರಿ. ಸಾರ್ವಜನಿಕವಾಗಿ ಹೀಗೆ ಅಸಭ್ಯ ಚಿಹ್ನೆಗಳನ್ನು ತೋರಿಸೋದು ನೋಡಿ, ಅವ್ರನ್ನ ಕಂಟ್ರೋಲ್ ಮಾಡೋದಕ್ಕೆ ಜನ ಬೇಕು. ಆ ಪರಿಪ್ರಮಾಣದಲ್ಲಿ ಅವರಿಗೆ ಪ್ರಜ್ಞೆ ಇಲ್ಲ. ನಶೆಯಲ್ಲಿದ್ದಾರೆ ಅವರು. ಪಾರ್ಟಿಗೆ ಹೋಗಿದ್ರಂತೆ, ಮುಗಿದಿದೆ, ಬೈಕ್ ಟಚ್ ಆಗಿದೆ ಕ್ಯಾಬ್ಗೆ. ಕ್ಯಾಬ್ ಚಾಲಕ ಅಹಮದ್ ಅಂತ ಪ್ರಶ್ನೆ ಮಾಡಿದ್ದಾರೆ, ಯಾಕೆ ಏನು ಎತ್ತ ಅಂತ. ಸುಮ್ಮನಾಗಿಲ್ಲ ಇವರು. ಈ ದೃಶ್ಯಗಳನ್ನು ಅವರು ಕುಟುಂಬಸ್ಥರುಗಳು ನೋಡಿದರೆ, ಸಂಬಂಧಿಕರುಗಳು ನೋಡಿದರೆ, ಸ್ನೇಹಿತರುಗಳು ನೋಡಿದರೆ ಏನು ಅಂದ್ಕೊಳ್ತಾರೆ, ಏನು ಆಗಬಹುದು ಅನ್ನುವಂತಹ ಪರಿಜ್ಞಾನವೂ ಕೂಡ ಇಲ್ಲದೆ ಈ ರೀತಿಯಾಗಿ ಸಾರ್ವಜನಿಕವಾಗಿ ಮುಖ್ಯ ರಸ್ತೆಗಳಲ್ಲಿ ನೂರಾರು ಜನ ಸೇರಿರುವಂಥ ಸಮಯದಲ್ಲಿ ಹೀಗೆ ನಡೆದುಕೊಳ್ತಾರೆ ಅಂತ ಹೇಳಿದ್ರೆ ಪರಿಸ್ಥಿತಿ ಎಲ್ಲಿಗೆ ಬಂದಿದೆ ಅಂತ. ಯುವತಿಯರ ಮೇಲೆ ಪ್ರಕರಣ ದಾಖಲಾಗಿದೆ, ವಶಕ್ಕೆ ಪಡೆದಿದ್ದಾರೆ, ವಿಚಾರಣೆ ನಡೆಸ್ತಾರೆ. ಹುಳಿಮಾವು ಪೊಲೀಸ್ ಠಾಣೆಯಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಕರಣ ಕೂಡ ದಾಖಲಾಗಿದೆ. ಜಸ್ಟ್ ಒಂದು ಬೈಕ್ ಟಚ್ ಆಗಿದ್ದಕ್ಕೆ ಯಾಕೆ ಟಚ್ ಆಯಿತು, ಏನು ಎತ್ತ ಅಂತ ಪ್ರಶ್ನೆ ಮಾಡಿದ್ದಕ್ಕೆ ಈ ರೀತಿ ಮಾಡಿಬಿಡೋದ ನೋಡಿ. ಅವರ ಅಮಲಿನ ಆ ವೇಗ ನೋಡಿ, ಗಮನಿಸ್ತಾ ಇದ್ದೀರಿ ಹೆಂಗಿದೆ ಅಂತ. ಸಾರ್ವಜನಿಕರು ಹೇಳ್ತಾ ಇದ್ದಾರೆ, ಅಸಭ್ಯ ರೀತಿಗಳನ್ನು ತೋರಿಸಬೇಡಿ, ಅಸಭ್ಯ ಸನ್ನೆ ಮಾಡಬೇಡಿ ಅಂತ. ಪರಿಜ್ಞಾನ ಇಲ್ಲ ಅವರಿಗೆ. ಜನ ಇದ್ದಾರೆ, ಸಾರ್ವಜನಿಕವಾಗಿ ನಮ್ಮ ಬಿಹೇವಿಯರ್ ಹಿಂಗಿದೆ, ಇನ್ನು ನಡೆದುಕೊಳ್ಳೋದು ಸರಿನಾ ತಪ್ಪ ಯಾವುದ್ರ ಬಗ್ಗೆನೂ ಅರಿವಿಲ್ಲ. ಫೋನ್ ಕಿತ್ಕೊಂಡೆ ಫೋನ್
ಫೋನ್ ಕಿತ್ಕೊಂಡೆ ಫೋನ್ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ಫೋನ್ ಸಂಪರ್ಕದಲ್ಲಿದ್ದಾರೆ. ವಿಶ್ವನಾಥ್, ಕುಡಿದ ನಶೆಯಲ್ಲಿ ಕ್ಯಾಬ್ ಚಾಲಕನ ಮೇಲೆ ಯುವತಿಯರ ಹಲ್ಲೆ ಅಂತೆ. ಏನಿದು ಪ್ರಕರಣ? ಯಾಕೆಲ್ಲ ಈ ಡ್ರಾಮಾ ಆಯ್ತಲ್ಲಿ? ಪ್ರವೀಣ್, ಈ ವಿಡಿಯೋವನ್ನ ನೋಡ್ತಾ ಇದ್ರೆ ಈ ಸ್ವತಂತ್ರ ಅನ್ನೋದು ಎಲ್ಲಿಗೆ ಬಂತು ಅನ್ನೋ ಅನುಮಾನಗಳು ಕೂಡ ವ್ಯಕ್ತ ಆಗುತ್ತೆ. ಯಾಕಂತಂದ್ರೆ ಮಹಾತ್ಮ ಗಾಂಧೀಜಿ ಅವರು ಹೇಳ್ತಾ ಇದ್ರು, ಯಾವಾಗ ಮಧ್ಯರಾತ್ರಿ ಮಹಿಳೆಯರು, ಒಬ್ಬ ಹೆಣ್ಣು ನಿರಾತಂಕವಾಗಿ ಯಾವುದೇ ಆತಂಕವಿಲ್ಲದೆ ಓಡಾಡ್ತಾಳೋ ಆವಾಗ ಸ್ವತಂತ್ರ ಸಿಕ್ಕಾಗುತ್ತೆ ಅನ್ನೋ ಒಂದು ಮಾತಿದೆ. ಅದರ ಒಂದು ಆಂಗಲ್ ನಲ್ಲಿಯೇ ಅನೇಕರು ಸ್ತ್ರೀಪರವಾದ ಹೋರಾಟವನ್ನ ಎಲ್ಲವನ್ನೂ ಕೂಡ ಮಾಡ್ತಾರೆ. ಆದ್ರೆ ಇಲ್ಲಿ ಈ ಇಬ್ಬರು ಯುವತಿಯರು ಮಾಡಿರುವಂತಹ ಕೆಲಸ ಇದೆಯಲ್ಲ, ನಿಜವಾಗಲೂ ಕೂಡ ನಾಚಿಕೆಗೇಡಿನ ಕೆಲಸ ಇದು. ಪಾರ್ಟಿ ಮೋಡಲ್ಲಿ ಇರುವಂತದ್ದು ಅವರ ವೈಯಕ್ತಿಕ ಜೀವನ, ಅವ್ರು ಏನು ಬೇಕಾದರೂ ಮಾಡ್ಕೋಬಹುದು. ಅಂದ್ರೆ ಸಾರ್ವಜನಿಕ ಪ್ರದೇಶದಲ್ಲಿ ಯಾವ ರೀತಿ ವರ್ತನೆ ಮಾಡಬೇಕು, ಒಂದು ಸಾರ್ವಜನಿಕ ಪ್ರದೇಶದಲ್ಲಿ ಒಂದು ಸೋಷಿಯಲ್ ಬಿಹೇವಿಯರ್ ಅಂತ ಒಂದಿದೆ, ಅದನ್ನ ಮರೆತು ಎಣ್ಣೆ ಏಟಲ್ಲಿ ಈ ರೀತಿಯಾಗಿ ವರ್ತನೆ ಮಾಡಿರುವಂತದ್ದು ನಿಜವಾಗ್ಲೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಇವ್ರನ್ನ ಚೀತು ಅನ್ನುವಂತಹ ಪರಿಸ್ಥಿತಿಯನ್ನ ತಂದಿಟ್ಕೊಂಡಿದ್ದಾರೆ ಇವರು. ಈ ಲೀಸಾ ಮತ್ತೆ ಮ್ಯಾಥ್ಯೂ ಅನ್ನೋರು ಏನಿದ್ದಾರೆ, ಇವರು ಭಾಗಶಃ ಉತ್ತರ ಭಾರತ ಮೂಲದವರು ಅಂತ ಅನಿಸುತ್ತೆ. ಬೆಂಗಳೂರಿನಲ್ಲಿ ಬಂದು ಎಲ್ಲೋ ಖಾಸಗಿ ಕಂಪನಿಲೋ ಅಥವಾ ಒಂದು ಓದೋದಕ್ಕೆ ಅಂತ ಬಂದಿರ್ತಾರೆ ಇಲ್ಲಿ. ಇಂಥವ್ರು ಮಾಡುವಂತಹ ಕೆಲಸಕ್ಕೆ ಒಳ್ಳೆಯವ್ರಿಗೂ ಕೂಡ ಒಂದು ಕೆಟ್ಟ ಹೆಸರು ಬಂದಿದೆ ಅಂತಾನೆ ಹೇಳ್ಬೋದು. ಸದ್ಯಕ್ಕೆ ಜೆ.ಪಿ. ನಗರ ಮತ್ತು ಕೋರಮಂಗಲ ಭಾಗದಿಂದ ಇವರು ಈ ಹುಳಿಮಾವು, ಈ ದೇವರ ಚಿಕ್ಕನಹಳ್ಳಿ ಬಳಿ ಒಂದು ಪಾರ್ಟಿಗೆ ಅಂತ ಬಂದಿರ್ತಾರೆ. ಕುಡಿದ ನಶೆಯಲ್ಲಿ ಕ್ಯಾಬ್ ಚಾಲಕನ ಮೇಲೆ ಹಲ್ಲೆ ಮಾಡಿರುವಂತಹ ಆರೋಪ ಕೂಡ ಇದೆ ಇವ್ರ ಮೇಲೆ. ಸದ್ಯಕ್ಕೆ ಸ್ನೇಹಿತರ ಜೊತೆಗೆ ಖಾಸಗಿ ಹೋಟೆಲ್ ಒಂದಕ್ಕೆ ಬಂದಿರ್ತಾರೆ. ವಾಪಸ್ ಹೋಗ್ಬೇಕಾದ್ರೆ ಕ್ಯಾಬ್ ಚಾಲಕನ ಜೊತೆ ಕಿರಿಕ್ ಮಾಡ್ಕೊಳ್ತಾರೆ. ಇನ್ನು ಬೈಕ್ ನಲ್ಲಿ ಹಿಂದಿಂದ ಹೋಗಿ ಕ್ಯಾಬ್ಗೆ ಟಚ್ ಕೂಡ ಮಾಡಿರ್ತಾರೆ ಯುವತಿಯರು. ಈ ವೇಳೆ ಯುವತಿಯರನ್ನ ಪ್ರಶ್ನೆ ಮಾಡಿರ್ತಾನೆ ಕ್ಯಾಬ್ ಚಾಲಕ ಅಹಮದ್ ಅನ್ನೋನು. ಅಲ್ಲೇ ಬೈಕ್ ನಿಲ್ಲಿಸಿ ಎಸ್ಕೇಪ್ ಆಗೋದಕ್ಕೂ ಕೂಡ ಯತ್ನ ಮಾಡಿದ್ದಾರೆ. ಕೂಡಲೇ ಸ್ಥಳೀಯರು ಎಸ್ಕೇಪ್ ಆಗ್ತಾ ಇದ್ದಂತಹ ಯುವತಿಯರನ್ನ ತಡೆದಿದ್ರು. ಈ ಸಂದರ್ಭದಲ್ಲಿ ಕೈಗೆ ಚೈನ್ ಸುತ್ಕೊಂಡು ಕ್ಯಾಬ್ ಚಾಲಕನ ಮೇಲೂ ಕೂಡ ಹಲ್ಲೆ ಮಾಡಿದ್ದಾರೆ. ಅಸಭ್ಯವಾದಂತಹ ಸನ್ನೆ ತೋರಿಸಿ ನಿಲ್ಲಿಸಿಬಿಟ್ಟಿದ್ದಾರೆ. ನಂತರ ಕೂಡಲೇ ಈ ಪೊಲೀಸರಿಗೆ ವಿಷಯವನ್ನ ಕೂಡ ತಿಳಿಸಿರುವಂತದ್ದು ಸ್ಥಳೀಯರು. ಸದ್ಯಕ್ಕೆ ಹುಳಿಮಾವು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಒಟ್ಟಾರೆ ಇವರ ಅವಾಂತರ ಮತ್ತು ಇವರ ವರ್ತನೆಯನ್ನ ನೋಡಿದಂತಹ ಸಂದರ್ಭದಲ್ಲಿ ಏನಪ್ಪಾ ಈ ರೀತಿಯಾಗಿ ವರ್ತನೆ ಮಾಡ್ತಾರೆ, ಅದರಲ್ಲೂ ಕೂಡ ಎಣ್ಣೆ ಏಟಲ್ಲಿ ನಡು ರಸ್ತೆಯಲ್ಲಿ ನಿಂತ್ಕೊಂಡು ಕ್ಯಾಬ್ ಚಾಲಕನ ಮೇಲೆ ಹಲ್ಲೆ ಮಾಡುವಂತದ್ದು, ಇವರಿಬ್ಬರನ್ನು ಕೂಡ ಬಿಟ್ಟುಬಿಟ್ಟು ಇವ್ರ ಸ್ನೇಹಿತರು ಎಸ್ಕೇಪ್ ಆಗಿದ್ದಾರೆ ಅಂತ ಕಾಣಿಸುತ್ತೆ. ಅದಕ್ಕೆ ಇವರ ರಂಪಾಟದ ವಿಡಿಯೋಗಳು, ಇವರಿಗೆ ಏನು ಎಣ್ಣೆ ಏಟಲ್ಲಿ ಏನ್ ಮಾಡಿದಾರಲ್ಲ ಅದು ಈ ನೆಸೆ ಇಳಿದಾದ್ಮೇಲೆ ಪೊಲೀಸ್ ಸ್ಟೇಷನ್ ಅಲ್ಲಿ ನಾವ್ ಯಾಕೆ ಬಂದು ಕೂತಿದೀವಿ ಅನ್ನೋದು ಕೂಡ ಅವ್ರಿಗೆ ಅರಿವು ಆಗುತ್ತೆ. ಪೊಲೀಸರು ಯಾವ ರೀತಿಯಾದಂತಹ ಕ್ರಮವನ್ನು ತೆಗೆದುಕೊಳ್ತಾರೆ ಅಂತ ನೋಡ್ಬೇಕು. ಮತ್ತು ಈ ಕ್ಯಾಬ್ ಚಾಲಕ ಕೊಟ್ಟಂತಹ ದೂರಿನ ಅನ್ವಯ ಈಗ ಪ್ರಕರಣವನ್ನು ದಾಖಲು ಮಾಡಿಕೊಂಡು ಹುಳಿಮಾವು ಪೊಲೀಸರು ಇವರನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನು ನಡೆಸ್ತಾ ಇರುವಂತದ್ದು. ಪ್ರವೀಣ್, ಓಕೆ ವಿಶ್ವನಾಥ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ. ಬೈತಾರಲ್ಲ ಸರ್, ಅಷ್ಟು ಕೆಟ್ಟ ಕೆಟ್ಟ ಭಾಷೆಲಿ ನೀವು ಹೆಂಗ್ ಸುಮ್ಮನೆ ಇದ್ದಾರ ಸರ್? ನಿಮ್ ಎದುರುಗಡೆ ಬೈತಾವಳಲ್ಲ ಸರ್ ಅವಳು? 1 ಅವರ್ ಮುಂದೆ ಏನು ಮಾಡಿ ಸರ್, ಮಾಡ್ಬೇಕು. ಕನ್ನಡ ಅಭಿಮಾನಿಗಳು ನಾವು ಸುಮ್ಮನೆ ಬೈತಾವಳ, ಸುಮ್ಮನೆ ನೋಡ್ತಿದ್ದೀರಲ್ಲ ಸರ್ ನೀವು. ದಯವಿಟ್ಟು